राजा राज सद्गुरुनाथ माधवानंद प्रभु की राजाधिराज सद्गुरुनाथ गुरुपुत्रेश्वर महाराज राजाधिराज सद्गुरुनाथ जगन्नाथ महाराज की जय. ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಮಾತಾಡಬೇಡ್ರಿ, ಇಂಥ ಒಂದು ಜಗದ್ಭರಿತವಾಗಿರತಕ್ಕಂಥ ಈ ಪುಣ್ಯಕ್ಷೇತ್ರ, ಈ ಕ್ಷೇತ್ರಕ್ಕೆ ತನು ಮನ ಧನ ಎಲ್ಲ ಗುರುವಿನ ಪಾದಕ್ಕೆ ಅರ್ಪಣೆ ಮಾಡಿ ಅಂಥವ್ರದ್ದು ಇವತ್ತು ಶ್ರೀ ಸಮರ್ಥ ಸದ್ಗುರು ಭಾವು ಸಾಹೇಬ್ ಮಹಾರಾಜರ, ಶ್ರೀ ಸಮರ್ಥ ಸದ್ಗುರು ಗಿರಿಮಲ್ಲೇಶ್ವರ ಮಹಾರಾಜರ, ಶ್ರೀ ಸಮರ್ಥ ಸದ್ಗುರು ಐನಾಥ್ ಪ್ರಭು ಮಹಾರಾಜರ, ಶ್ರೀ ಸಮರ್ಥ ಸದ್ಗುರು ಗುರುಪುತ್ರೇಶ್ವರ ಮಹಾರಾಜರ, ಶ್ರೀ ಸಮರ್ಥ ಸದ್ಗುರು ಜಗನ್ನಾಥ ಮಹಾರಾಜರ ಪಂಚಮಹಾಭೂತಾತ್ಮಗಳನ್ನು ಗೆದ್ದವರು. ಅಂಥ 5 ಮಂದಿ ಪುಣ್ಯಾತ್ಮರ ಸ್ಮರಣಾರ್ಥ ಸಪ್ತಾಹ. ಅಂಥ ಸಪ್ತಾಹದ ಲಾಭ ಪಡೆಯುವ ಸಲುವಾಗಿ ಬೇರೆ ಬೇರೆ ರಾಜ್ಯಗಳಿಂದ, ತಾಲೂಕುಗಳಿಂದ, ಬೇರೆ ಬೇರೆ ಭಾಗಗಳಿಂದ ಬಂದಿರತಕ್ಕಂಥ ಭಕ್ತಾದಿಗಳಿಗೆಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರ ಹೇಳಿ, ಅದರಂತೆ ತಾಯಂದಿರು ಕೂಡ ದೂರ ದೂರಿನ ಗ್ರಾಮಗಳಿಂದ ಬಂದಿದ್ದಾರೆ. ಅಕ್ಕ ತಂಗಿಯರಿಗೂ ತಂದೆ ತಾಯಿ ವಗೈರೆಯವರಿಗೆಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕರಿಸಿ, ವೇದಿಕೆಯ ಮೇಲೆ ಆಗಿರತಕ್ಕಂಥ ಶ್ರೀ ಸಮರ್ಥ ಸದ್ಗುರು ರೇವಣಸಿದ್ದೇಶ್ವರ ಮಹಾರಾಜರ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕರಿಸಿ, ವೇದಿಕೆಯ ಮೇಲೆ ಎಲ್ಲರೂ ಗುರು ಸ್ವರೂಪಿಗಳಾಗಿರ್ತಕ್ಕಂಥವರ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕರಿಸಿ, ಸಮರ್ಥ ರಾಮದಾಸ್ ಸ್ವಾಮೀಜಿಯವರಿಗೂ ಅವರ ಪರಮ ಶಿಷ್ಯರಾಗಿರ್ತಕ್ಕಂಥ ಕಲ್ಯಾಣಿ ಮಹಾರಾಜರಿಗೂ ಶಿರಸಾಷ್ಟಾಂಗ ನಮಸ್ಕರಿಸಿ, ಇವತ್ತಿನ ನಿರೂಪಣ ದೇವಶೋಧೂನ ನಿರೂಪಣ ಅಂತ ಬಂದದ. ಇದು ಮುಖ್ಯವಾಗಿ ದೇವರು ಎಲ್ಲಿ ಅದಾನು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕಾಗ್ಯದ. ದೇವರು ಎಲ್ಲಿ ಅದಾನಪ್ಪ? ದೇವ್ ಗುರು ಪಾಶಿ ಆಹೆ ವಾರಂ ಹಾರ ಸಾಂಗು ಕಾಯೆ. 33 ಕೋಟಿ ದೇವಾದಿ ದೇವತೆಗಳು ಒಬ್ಬರು ಸದ್ಗುರುವಿನ ಹೊಟ್ಟೆಯೊಳಗೆ ಅಡಿಕೊಂಡು ಕುಂತು ಬಿಟ್ಟಿದ್ದಾರೆ. ಅದರ ಪೈಕಿ ನಾವು ಇವತ್ತು ಇಂಚಗೇರಿ ಮಠಕ್ಕೆ ಬಂದದ್ದತ್ತಂದ್ರೆ ಇಲ್ಲೆಲ್ಲ ದೇವ ಸ್ವರೂಪಿಗಳೇ ಇದ್ದಾರೆ ಎನ್ನುವ ಉತ್ತಮ ಭಾವನೆಯನ್ನು ತಗೊಂಡು ಹೋಗುವ ಸಲುವಾಗಿ ಬಂದಿದ್ದೇವೆ. ಅಲ್ಲಿ ಇಲ್ಲಿ ಹುಡುಕ್ಯಾಡೋ ಅವಶ್ಯಕತೆ ಇಲ್ಲ. ಎಲ್ಲಿ ಹೋದ್ರೂ ಕಲ್ಲ ನೀರ ಏನು ತೆಪ್ಪಲಿಲ್ಲ. ಇನ್ನು ದೇವಶೋಧನ ಎಲ್ಲಿಗಪ್ಪ? ನೇರವಾಗಿ ಇಂಚಗಿರಿ ಮಠಕ್ಕೆ ಬಂದದ್ದಾದರೆ ಮೊಟ್ಟ ಮೊದಲಿಗೆ ನಮ್ಮ ಗುರುಗಳು ಊಟದ ಮನೆಗೆ ಹೋಗಿ ಊಟ ಮಾಡಿ ಬಂದು ನನ್ನ ಮುಂದೆ ಕುಂಡ್ರಿ ಅಂತೇಳಿ ಇದನ್ನು ಯಾವ ಮಠದೊಳಗೂ ಅನ್ನಕ್ಕೆ ತಯಾರಿಲ್ಲ. ಕಾಶಿಯಿಂದ ಹಿಡಿದ ರಾಮೇಶ್ವರ ತನಕ ಬಂದರೂ ಈ ಪ್ರಕಾರದ ವಾಣಿ ಬರುವುದಿಲ್ಲ, ಯಾರಿಂದಲೂ ಬರುವುದಿಲ್ಲ. ಬಂದದ್ದತ್ತಂದ್ರೆ ಈ ಇಂಚಗಿರಿ ಕ್ಷೇತ್ರದೊಳಗೆ. ಅಂದ ಬಳಿಕ ಇಲ್ಲೇ ನಾವು ದೇವರನ್ನು ಕಾಣಕ್ಕೆ ಸಾಧ್ಯತೆ ಅದ. ಒಂದು ಉದಾಹರಣೆ, ಮುಖ್ಯವಾಗಿ ಮಾಧವಾನಂದ ಪ್ರಭುಜಿಯವರು ಕ್ವಾಟಿ ಮಣಿಗೆ ಹೋಗಿ ಬರೋರಪ್ಪ ಅಂತ ಹೇಳತ್ತಂದ್ರೆ ಅವರು ದೇವರೇ. ನಮ್ಮೆಲ್ಲ ಜೀವಾತ್ಮಕ ಹಸಿದ ಹೊಟ್ಟಿಗೆ ಊಟಕ್ಕೆ ಹಾಕ್ತಾರಂತಂದ್ರೆ ನಮಗೆ ಅವರು ದೇವರು, ಅವರಿಗೆ ನೀವೆಲ್ಲ ದೇವರು. ಈ ಶೋಧನದ ವ್ಯವಸ್ಥೆ.
ಅದಕ್ಕೆ ಮಹಾತ್ಮರು ಹೇಳಿದ್ದಾರೆ, ಕ್ಷೋಣಿಯ ಸರ್ವ ಕ್ಷೇತ್ರವ ತಿರುಗಿ ಬಳಲಿ ಬೆಂಡಾದರಲ್ಲ, ನರರು ಕಾಣರಲ್ಲ ಶಿವನ ಕಾಣರಲ್ಲ, ತನುವೇ ಪಂಪಾ ಕ್ಷೇತ್ರ ಮಿನಿಪ ಜ್ಯೋತಿಯೇ ವಿರೂಪಾಕ್ಷ ಲಿಂಗ, ಕಂಗಳ ಮಧ್ಯದಿ ಕಾಣುವುದೇ ಕಾಶೀಪುರ. ಇದೆಲ್ಲ ವಿಚಾರ ಮಾಡಿದ್ರೆ ನಮ್ಮನ್ನು ಬಿಟ್ಟ ದೇವರ ಇಲ್ಲ. ಇದನ್ನು ನಾವು ಮೊದಲು ತಿಳ್ಕೊಳ್ಬೇಕಾಗ್ಯದ. ನಮ್ಮನ್ನು ಬಿಟ್ಟರೆ ಅವ್ರು ಹೇಳ್ತಾರೆ, ಮಣ್ಣು ಬಿಟ್ಟು ಮಡಿಕೆ ಆಗುವುದು ಕಷ್ಟ, ಹಾಕೋ ನೀ ಪದರಿಗೆ ಗಂಟ, ಕಟದ ಕಲ್ಲಿಗೆ ದಿಟದ ದೇವರಂದಿ, ನಡೆಸಿಕೊಟ್ರ ಆತನ ನೈವೇದ್ಯ ಮಾಡೇ ನಂದಿ, ಕಡೆಕ ಎಲ್ಲ ನೀನ ತಿಂದಿ, ದೇವರೆಂಬುವ ಖೂಣಾನಿ ಏನು ಬಲ್ಲಿ, ನಿನ್ನಲ್ಲಿ ನೀನೇ ತಿಳಿದು ನೋಡಿದರೆ ನೀನೇ ದೇವರಾಗಿರುವಿ. ಅದನ್ನು ನಮ್ಮ ಗುರುಗಳೆಲ್ಲ ತಿಳಿಸ್ಕೊಡ್ತಾರೆ. ಅದು ನಾಮಸ್ಮರಣೆಯಿಂದ ಗೊತ್ತಾಗ್ತದೆ. 27 ಕೋಟಿ ಮಂತ್ರ ಅದಾವೆ. 7 ಕೋಟಿ ಮಂತ್ರದೊಳಗಿನ ಬೆಳಗಿನ ಶಿವಮಂತ್ರ, ತಾಯಿ ಮಂತ್ರ, ತವರು ಮಣಿ ಯಾವುದಪ್ಪ ಅಂತಂದ್ರೆ ಗುರು ಕೊಟ್ಟಿರತಕ್ಕಂಥ ನಾಮಸ್ಮರಣೆಯೊಳಗೆ ಇಷ್ಟು ಮಂತ್ರ ಎಲ್ಲ ಅಡಿಕೊಂಡದಾವೆ. ಇವನ್ನೆಲ್ಲ ಅಭ್ಯಾಸ ಮಾಡೋಕೆ ಬಹುಶಃ ವೇಳೆ ಸಿಗಕ್ಕಿಲ್ಲ. ಒಂದು ನಾಮಸ್ಮರಣೆಯನ್ನು ಕಳ್ಳಾಪಾಸೂನು ಮಾಡಿದ್ದೀವಪ್ಪ ಅಂತಂದ್ರೆ ಏಕಶ್ವಾಸಕ ಮೋಲ್ ರೇ 3 ಲೋಕ ಅವರು 14 ಭುವನ್ ಸರಿ ಸಮಾನ. ಇಲ್ಲಿ ನಡೀತದೆ ಇಲ್ಲಿ ನಡೀತದೆ. ಅಂಥದ್ದು ಜಗತ್ತಿನ ಇವತ್ತು ಕಣ್ಣು ತೆಗೆದು ನೋಡುವಂಥದ್ದೊಂದು ಪುಣ್ಯಕ್ಷೇತ್ರ ಆಗ್ಯದ. ಇಂಥ ದೇವ ಶೋಧನಕ್ಕೆ ಮನಸ್ಸು ಹೆಂಗೆ ತಯಾರಾಗಬೇಕಪ್ಪ ಅಂತ ಹೇಳತ್ತಂದ್ರೆ, ಮುಂಜಾನೆ ಮಹಾರಾಜರು ಹೇಳಿದರು, ಗಾಳಿ ಬಿಡ್ಸಾಕೆ ಮುಗುಳಿ ಮಹಾರಾಜರು ಅಂತ ಹೇಳಿದರು. ಅದರದ್ದೊಂದು ಉದಾಹರಣೆ ಹೇಳೋನು. ಒಬ್ಬರ ಡಾಕ್ಟರ್ ಇದ್ದರು. ಡಾಕ್ಟ್ರ್ ಇದ್ದವ್ರು ಯಾರು ಸಿಟ್ಟು ಮಾಡ್ಕೋಬೇಡ್ರಿ. ಆಮೇಲತ್ತ ಹಿರಿಯರೆಲ್ಲ ಕೂಡಿ ಅವನು ಮದುವೆ ಮಾಡ್ಬೇಕಂತೇಳಿ ವಿಚಾರ ಮಾಡ್ರಿ, ಡಾಕ್ಟ್ರನ ಮದುವೆ. ಅವೆಲ್ಲ ಹೆಣ್ಣದ ನೋಡಿ ಮಾಡಿ ತಿರುಗಾಡಿ ಒಬ್ಬಕ್ಕೆ ಡಾಕ್ಟ್ರ್ ತನ ಇದ್ದಳು. ಇವರಿಬ್ಬರು ಆ ದಂಧೆ ಮಾಡ್ರೆ ಭಾಳ ಚಲೋ ಆಗ್ತಾರೆ, ಅವ್ರ ಜನ್ಮೂ ಚಲೋ ಆಗ್ತೈತಿ ಅಂತ ಹೇಳಿ ವಿಚಾರ ಮಾಡಿದರು. ಆಯ್ತು, ಮುಂದೆ ಅವರ ಜನ್ಮ ವಗೈರೆ ಎಲ್ಲ ನಡೀತು. ಒಂದು ಪ್ರಸಂಗ ಹಿಂಗೆ ಬಂತು. ಆಕೆ ಗಂಡನಕ್ಕಿಂತನೂ ಹೆಚ್ಚಿಗೆ ಕಲ್ತಿದ್ದಳು. ಆಕೆ ಡಾಕ್ಟ್ರತಿ ಇದ್ರೊಳಗೆ ಹಿರಿಯರು ಅದನ್ನು ಭೀ ಲೆಕ್ಕ ಹಾಕಿದ್ರೆ ಏನು ಹೆಚ್ಚು ಕಲ್ತ್ರೆ ಏನಾಯಿತು? ನಾಳೆ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಅವರು ತಮ್ಮ ಪತಿ ಪತ್ನಿಯರ ವೈಭವವನ್ನು ಬೆಳೆಸ್ಕೊಂಡು ಹೋಗಾಕ ಅವ್ರಿಗೇನು ಬರ್ತತಿ ಅಂತಂದು ಮಾಡಿದ್ದರು. ಅದು ದಿವಸ ಅವರು ಒಂದು ಮನೆ ಹಿಡಿದಿದ್ದರು. ಒಂದು ಊರಾಗ ಬಾಡಿಗೆ ಮನೆ. ಡಾಕ್ಟ್ರಿಕೆ ಮಾಡಿ ಬರ್ತಿದ್ರು. ಅಡುಗೆ ವಗೈರೆ ಮಾಡೋಕೆ ಒಂದು ಆಳನ್ನ ಇಟ್ಟಿದ್ರು. ಅದು ಅಡುಗೆ ಮಾಡಿ ಎಲ್ಲ ಮ್ಯಾಲೆ ಮುಚ್ಚಿ ಹೋಗಿಬಿಡ್ತಿದ್ದಳಾಕಿ. ಇವರು ಬಂದ ಎದರ ಬದರ ಕುಂತು ಊಟ ಮಾಡ್ತಿದ್ದರು. ಭಾಳ ಚಲೋ ಇದ್ರು, ಮತ್ತು ಹಂಗೇನು ಇದ್ದಿದ್ದಿಲ್ಲ. ಬಳಿಕ ಬರ್ಬರ್ತಾ ಏನಾಗಕತ್ತೀವಿ ಅಂತಂದ್ರೆ, ಆ ಡಾಕ್ಟ್ರಿತೆ ಆಗಿದ್ದಲ್ಲ, ಆಕೆಗೆ ತನ್ನದೇ ಒಂದು ಆಗಿರ್ತಕ್ಕಂಥ ಸರ್ಟಿಫಿಕೇಟ ನನ್ನ ಗಂಡನಕ್ಕಿಂತನೂ ಹೆಚ್ಚಿಗೆ ಐತೆ ಅನ್ನೋದು ಬರೇ ಕಣ್ಣು ಮುಂದೆ ಬಂದು ನಿಲ್ತಿತ್ತು. ಅದ ಒಂದು ದಿವಸ ಊಟ ಮಾಡಿ ಮನ್ಸದ ಮೇಲೆ ಕುಂತರು ಗಂಡ ಅಂತೆ. ಅವಾಗ ಎಲೆ ತಿನ್ನೋದೊಂದು ಡಬ್ಬಿರ್ತದೆ. ಆ ಡಬ್ಬಿ ತಗೊಂಡ್ರು. ತಿನ್ನು ಎಲೆ ಇದ್ದು, ಅಡಿಕೆತ್ತು, ಕಾಚೆತ್ತು, ಎಲ್ಲನೂ ಇತ್ತು. ಒಂದೇ ಕೊಳೆ ಮ್ಯಾಗಿತ್ತು. ಅದು ಯಾವುದಂತಂದ್ರೆ
ಸುಣ್ಣ ಆ ಡಬ್ಬಿ ಮೇಲೆ ಫಸ್ಟ್ ಇದ್ರಾಗನೇ ಇರ್ತೈತೆ, ಅದು ಆಗಿತ್ತು, ಸುಣ್ಣ ಆಗಿತ್ತು. ಡಾಕ್ಟರು ವಿಚಾರ ಮಾಡಿದ ಸೂಕ್ಷ್ಮವಾಗಿ, ಏನಂತ, ಈ ನನ್ನ ಹ್ಯಾಂತಿಗೆ ಸುಣ್ಣ ತರಕ್ಕೆ ಹೇಳೋನು ಬ್ಯಾಡೋ ಅಂತ ವಿಚಾರ ಮಾಡಿದವು. ಆದ್ರೂ ನಮ್ಮ ಭಾರತೀಯ ಸಂಸ್ಕೃತಿ ಏನು ಹೇಳ್ತದಪ್ಪ ಅಂತಂದ್ರೆ, ಇವತ್ತು ಪತ್ನಿ ಆದವರು ಪತಿಯನ್ನು ಸೇವಾ ಮಾಡುವಂತಹದ್ದು ನಮ್ಮ ಸಂಸ್ಕೃತಿ ಐತಿ ಅನ್ನುವಂತಹದ್ದು ಯಾರಿಗೆ ತಿಳುವಳಿಕೆ ಆಗ್ತದನೋ ಅವರು ದೇವ ಶೋಧನೆ ಮಾಡೋಕೆ ಅರ್ಹರಾಗಿರುತ್ತಾರೆ. ಅದೆಲ್ಲ ಹೋಗಿ ಏನಾಗ್ತು ಅಂತಂದ್ರೆ, ಅಲ್ಲಿ ನೋಡಂದಳ ಡಾಕ್ಟ್ರ ಹೇಳಿದ ಸುಣ್ಣ ಒಂಜರ ಒಳಗಿಂದ ಅಂತ ಹೇಳಿದ. ಅಲ್ಲಿ ನೋಡಲ್ಲ, ನನ್ನ ಸರ್ಟಿಫಿಕೇಟ್ ನೋಡತ್ತಂದಳಕ್ಕೆ. ಇವು ಮೊದಲು ವಿಚಾರ ಮಾಡಿದ ಡಾಕ್ಟ್ರ್ ಶಾಣ ಇದ್ದ, ಆದ್ರೂ ಕೂಡ ಹ್ಯಾಂತಿಂದ ತರಿಸ್ಬೇಕು ಅಂತ ಆಗಿತ್ತು. ಆಕೆ ಸರ್ಟಿಫಿಕೇಟ್ ತೋರಿಸಳು. ಅವ ಇದನ್ನೆಲ್ಲ ಹೇಳಕತ್ತ, ಇದು ಸರಿ ಅಲ್ಲ, ನಿನಗೆ ವಿದ್ಯಾ ಹೆಚ್ಚ ಕಡಿಮೆ ಪ್ರಶ್ನೆ ಇಲ್ಲ, ಭಾಳಷ್ಟು ವಿದ್ಯಾ ಕಲಿತ ದೊಡ್ಡ ನೌಕರಿ ಹಿಡ್ದ ಅವ್ವ ಅಪ್ಪನ ಜೋಪಾನ ಮಾಡಲಿಲ್ಲ ಅಂದ್ರೆ ಅವನು ತೊಗೊಂಡು ಏನು ಮಾಡೋದು? ಇದನ್ನ ಇಲ್ಲಿ ಕಲಿ ಸಲುವಾಗಿ ಬರೋದೈತೆ ಇಂಚಿಗಿರಿ ಮಠಕ್ಕೆ. ಅವರಿದ್ದಾಗ ನಾವು ಬಂದೆವು. ಆಯಿತು, ಹೋಗು ಒಂದು ಒಳಗೆ ಸ್ವಲ್ಪ ಸುಣ್ಣ ತೊಗೊಂಡು ಬರ್ಬೋದು ಮತ್ತೊಮ್ಮೆ ಹೇಳಿದ. ಯಾಕೆಂದಳು, ಒಂದು ಸರ್ತಿ ಹೇಳಕ್ಕೆ ಹೋಗ್ಬಾಡ್ರಿ, ನಿಮ್ಮ ಕಿಮ್ಮತ್ತಕ್ಕೆ ನನ್ನ ಕಿಮ್ಮತ್ತಕ್ಕೆ ಭಾಳ ಅಂತಷ್ಟು ದೂರ ಐತಿ, ಬೇಕಾದರೆ ನೀವು ಹೋಗಿ ತರೋಗ್ರಿ ಅಂತಂದ್ರೆ. ಆಯಿತು, ವಾಗ್ವಾದ ಆತು. ಅಗಳಿ ಪಗಳಿ ಎಲ್ಲ ಮೊದಲ ಹಾಕಿದ್ರೆ ಬಾಗಿಲಿಗೆ. ಕಡೆಗೊಂದು ನಿರ್ಧಾರ ಮಾಡಿದ್ರು ಅವ್ರು, ಏನಂತ, ಇನ್ನು ಮೇಲತ್ತು ಯಾರು ಮಾತಾಡ್ತಾರೆ ನೋಡು ಅವ್ರು ಸುಣ್ಣ ತರೋದು ನೋಡೋದು ಹೇಳತ್ತಂದ್ರು. ಆ ಡಾಕ್ಟ್ರು ಹಿಂಗೆ ಗೋಣ ಹಾಕಿದವು, ಆಕೆವಿ ಹಿಂಗೆ ಗೋಣ ಹಾಕಿಳು. ಕುಂತ್ರಿ ಎದರ ಬದರ ಎಷ್ಟೊತ್ತು ಕುಂಡ್ರದ. ಬೆಳಗ್ಗೆ ಆಯಿತು 5 ಗಂಟೆಗೆಂದ್ರೆ ಪರಾಣಿ ಹೆಣ್ಮಗಳು ಎದ್ದು ಎಲ್ಲ ಕಸ ಪಸ ಹುಡುಗಿ ಮಾಡಿ ಇಂಥದ್ದನ್ನೆಲ್ಲ ಮಾಡ್ಬೇಕಂತ ಅನ್ನುವಂಥದ್ದಕ್ಕೆ ಆಳು ಇಟ್ಟಿದ್ರು. ಆ ಆಳು ಬಂದ ಕರ್ಯಾಕತ್ತವ್ರನ್ನ, ಬಾಯಿಯವರ, ಡಾಕ್ಟರ್ ಬಾಯಿಯವರ ಹಿಂಗೆಲ್ಲ ಕರೆದಳು. ಆಕೆ ಹೋಗಿ ಊರಾಗ ಒಂದು ಜರ ಸುದ್ದಿ ಮಾಡಲ. ಏನಂತ, ಈ ಮಣಿ ಬಾಡಿಗೆ ಹಿಡಿಯೊಳದೊಳಗೆ ಯಾರು ಒಬ್ಬರು ನಮ್ಮ ಡಾಕ್ಟರ್ ಸಾಹೇಬ್ರು ಒಳಗೆ ಇಲ್ಲಿ ದೇವಿನ ಆಳಿಕೆ ಐತಿ, ಹಿಡಿಬೇಡ ಅಂತೇಳಿ ಹೇಳಲಿಲ್ಲ ನೀವು. ಈಗ ಬಹುಶಃ ದೇವಿನ ಆಳಿಗೆ ದೇವ್ ಹಿಡ್ಕೊಂಡೈತಿ. ಹಿಂಗೆ ಅನ್ನೋದ್ಕಿಲ್ಲ ಮಣಿ ಅಲ್ಲೆಲ್ಲ ಓಣ್ಯಾಗಿನ ಮಂದಿ ಹಸನು ಕೂಡಿತು. ಡಾಕ್ಟ್ರನ್ನೂ ಕರ್ಯಾಕತ್ತಾರೆ. ಡಾಕ್ಟರ್ಚಿನೂ ಕರ್ಯಾಕತ್ತಾರೆ, ಹೆಣ್ಮಕ್ಳೆಲ್ಲ ಕರ್ಯಾಕತ್ತಾರೆ. ಬಾಗಿಲು ತೆಗಿವಲ್ತು. ಜಾಡ್ಸ ಬಾಗಿಲ ಊರವರೆಲ್ಲ ಕೂಡಿ ಒದ್ರು. ಬಿತ್ತದು ಒಳಗೆ ದೊಡ್ಡ ಸಪ್ಪಳ ಆತು. ಆವಾಗರೇ ಏನಾದರೂ ಸ್ವಲ್ಪ ವಿಚಾರ ಮಾಡಬೇಕಾಗಿತ್ತಲ್ಲ, ಇಲ್ಲ, ನಾನೇ ಬಲ ಅನ್ನೋದು ತಲೆಯಾಗ ತುಂಬಿಕೊಂಡಿರ್ತದ. ಹಿಂಗಾಗಿ ಅವರು ಆಚೆ ಕಡೆ ಗಂಡು ಮಕ್ಕಳಾದರು, ಆಚೆ ಕಡೆ ಹೆಣ್ಣು ಮಕ್ಕಳಾದರು. ಎಷ್ಟೋ ಪೇಷಂಟ್ಗಳು ಬಂದವು. ಇವರಿಗೆಪ್ಪ ಡಾಕ್ಟರ್ ಸಾಹೇಬ್ರ ನೀವು ದವಾಖಾನೆದಾಗೆ ಇಲ್ಲ ಇದೀರಿ, ಭಾಳ ಪೇಷಂಟ್ ಬಂದವ್ರಿ, ಹಂಗ್ರಿ ಹಿಂಗ್ರಿ ಅಂತನ್ನಕತ್ತಾರ. ಅವ್ರು ಮಾತಿಲ್ಲ, ಕತಿ ಇಲ್ಲ. ಎಲ್ಲರೂ ಬಂದು ನೋಡೋರು, ಹಿಂಗೆ ಮೂಗಿ ಕೈ ಹಚ್ಚೋರು, ಉಸಿರಾಟ ಅಟ್ಟೆ ಇರ್ತೈತಿ. ಇವ್ರೇನು ಸತ್ತಿಲ್ಲ ಅಂತ ಹೇಳಿ ತಿಳ್ಕೊಳ್ಳೋರು. ಆಕೆಗೂ ಹಂಗೆ ಮಾಡಿದ್ರು, ಉಸಿರಾಟ ಮೂಗಿ ಕೈ ಹಿಡಿದ್ರು, ಉಸಿರಾಡಿಸ್ತಿದ್ದಳು ಆಕೆ. ಅವಾಗ ಅವರೆಲ್ಲ ತಿಳ್ಕೊಂಡ್ರು ಏನಂತ, ಇವರಿಗೆ ಪಕ್ಕ ಗಾಳಿ ಆಗೈತಿ ಅಂತ ತಿಳ್ಕೊಂಡ್ರು. ಇನ್ನು ಗಾಳಿ ಬಿಡಿಸೋರ ಯಾರನ್ನ ಶಾಣ್ಯರನ್ನ ಹುಡುಕಾಡ್ಬೇಕಲ್ಲ. ಎಲ್ಲ ಪಂಚರ ಅಧ್ಯಕ್ಷರ ಅವರು ಇವರು ಎಲ್ಲ ಸದಸ್ಯರಾದ ಎಲ್ಲ ಇದ್ದರು. ಒಬ್ಬನ ಕರೆದ್ರು, ಅಲ್ಲಿ ಊರಾಗ ಒಬ್ಬ ಗಾಳಿ ಬಿಡಿಸೋದ ಗೊತ್ತೈತಿಲ್ಲ, ಗೊತ್ತೈತಿರಲ್ಲ, ಅದು ಕರ್ಕೊಂಡು ಬರೋವ್ರಿ ಅವನ ತಂದು.
ಆದರೂ ಬಾಗಿಲ ತಕ್ಕೊಂಡು ನಿಂತಿದ್ದ. ಅಲ್ಲಿ ಹೋಗಿ ನೋಡ್ರಿ, ನಮ್ಮೂರಾಗ ಡಾಕ್ಟ್ರನ ಹ್ಯಾಂತಿಗೆ ಗಾಳಿ ಹಿಡ್ಕೊಂಡೈತಿ, ಆ ಗಾಳಿ ಬಿಡ್ಸಾಕ ನಮ್ಮೂರು ಪಂಚರ್ ಕರ್ಕೊಂಡು ಬರುತ್ತಂದರು. ಬಂದು ನಡಿರಲಿ ಆತಂದು. ನಾವು ಅವನು ಸಾಮಾನುಗಳನ್ನೆಲ್ಲ ತಗೊಂಡ ಗಾಳಿ ಬಿಡಿಸವು. ಗೊತ್ತಾಗಿರ್ಬೇಕು ನಮಗೆ. ದೊಡ್ಡ ದೊಡ್ಡ ಕಬ್ಬಿಣದ ಸಲಾಕೆ ಇದ್ದು ಎರಡು, ಒಂದು ಕಿಟ್ಟಿಟ್ಟದ್ದು. ಅವನ್ನೆರಡು ಪಿಶ್ವ್ಯಾಗ ಹಾಕ್ಕೊಂಡ ನಡ್ರಿ ಅದು ಬಂದು ಅವನು ಕರ್ಕೊಂಡು ಬಂದರು. ಎಲ್ಲ ಹಿಂಗೆ ಮಂದಿ ಕುಂತಿತ್ತು. ಅವ್ರು ಬದ್ರ ಕುಂತಿದ್ರು. ಗಾಳಿ ಬಿಡಿಸೋ ಬಂದು ನೋಡ್ದ. ಇವರಿಗೆ ಪಕ್ಕ ಗಾಳಿ ಆದ ಖರೇನ ಅಂತ ಹೇಳತ್ತಂದು. ನಾವು ಯಾವ್ದು ಬಿಡಿಸ್ಲಿ ಅಂತ ಹೇಳತ್ತಂದು. ಆ ಹೆಣ್ಮಕ್ಳೆಲ್ಲ ಜೋರು ಮಾಡಿ ನಮ್ಮ ಡಾಕ್ಟರ್ ಬಾಯಿದನ ಬಿಡಿಸ್ರಿ, ಗಾಳಿ ಹೋಗಲಿ ಅಂತೇಳಿ. ಒಂದು 2 ಬೂಟಿ ಕುಳ್ಳು ತರೋರಿ ಅಂದು. ನಾವು 2 ಬೂಟಿ ಕುಳ್ಳು ತಂದರು. ಬೆಂಕಿ ಮಾಡಿದ್ರು. 2 ಕಡ್ತಾರಗಳನ್ನ ಹತ್ರ ಬೆಂಕಿಯಾಗ ತುರಿಕರು ಕಣ್ಮುಟ್ಟು ನೋಡಾಕದ್ದಾರ. ಅಭಿಮಾನ ಸೋಡಾವೆ, ಮೋಕ್ಷ ರೋಕಡಿ ಗ್ಯಾವೆ. ಬೆಂಕಿಯಾಗಿ ಕಡ್ತಾರಗಳು ಕೆಂಪಗೆ ರವ ಕಾದ್ದಾವು. ಕಾಲು ಕೈಯಾಗ ಹೆಂಗೆ ಹಿಡ್ಕೊಂಡು ಯಾವ ಗಾಳಿ ಬಿಡಿಸೋನ್ರಿ ಅಂತ ಕೇಳಿದ ನಾವು. ಹೆಣ್ಣು ಗಾಳಿ ನನ್ನ ಬಿಡಿಸ್ರಿ ಅಂತೇಳಿ. ಅದು ಸನೇಕ್ಕೆ ಬಂದ. ಆ ಕಾದ ಬತ್ತಳಿಕೆ ಅಂತದಿದ್ದನ್ನು ಈ ಸರ್ತ ಹಿಂಗೆ ಕೊರೆದ ಬಿಟ್ಟ. ಚರ್ ಎಲ್ಲ ಸುಟ್ಟು ಕೂದಲುಗಳು ಉದುರಿ ಬಿದ್ದು. ಗಾಳಿ ಬಿಡಿಸೋ ಒಂದು ಜರ ಖಬರಿ ಹಾರಿತು. ಇನ್ನೊಂದು ಐತಿ ಅಂತ ಹೇಳತ್ತಂದ ಇದ್ರಾಗ ತುರುಕಿದ. ಆ ಕಾದದ್ದನ್ನು ತಗೊಂಡ ಈಚೆಗಡೆ ಸೈಡ್ ಒಂದು ಹಿಂಗೆ ಉಚ್ಚಪಾರ ಕೊರೆದು ಬಿಟ್ಟ. ಅವು ಕೂದಲೆಲ್ಲ ಈಚೆಗಡೆ ಬದ್ದು ಸುಟ್ಟಿತೆಲ್ಲ. ಮಗಳು ಉಸ್ ಅಣ್ಲಿಲ್ಲ ಆಯ್ತು. ಹೆಣ್ಮಕ್ಳಿಗೂ ಇಷ್ಟು ಕಠಿಣ ಇರ್ತಾರೆ. ಯಾಕಂತಂದ್ರೆ ಗಂಡ ಮನೆಗೆ ಹೋಗಿ ಬಾಳ್ವೆ ಮಾಡೋ ಹೇಳೋದೊಳಗೆ ಅನುಭವ ರಗಡ ಆಗಿರ್ತೈತೆ ಅವ್ರಿಗೆ. ಕಡೆಗೆ ಅನುಭವ ಯಾವುದೂ ಮೊದಲು ಸಿಗಲಿಲ್ಲಪ್ಪ ಅಂತ ಹೇಳತ್ತಂದ್ರೆ ಹೊಳೆಬಾವಿ ಬೀಳೋದು ಅಷ್ಟೇ. ಅಷ್ಟು ಕಠಿಣ ಇರ್ತಾರಂತ. ಆದರೆ ಮೃದುತನ ಇರೋದು ಹೆಣ್ಮಕ್ಳಲ್ಲಿ ಹೆಚ್ಚ. ಅದರಿಂದ ನಾವು ಏನಾದರೂ ಶೋಧನೆ ಮಾಡಿಕೊಟ್ಟು ಹೋದದ್ದಾದ್ರೆ ಗೊತ್ತಾಗ್ತದೆ. ಇಲ್ಲಿ ಕಠಿಣ ಪ್ರಸಂಗ ಬಂದದ. ಮತ್ತೊಂದು ಕಾದಿತ್ತು. ಅದನ್ನು ತೊಗೊಂಡು ಬಂದು ನೆಟ್ಟಗೆ ಹಿಂಗೆ ಕೊರ್ದ. ಎಣಸಿ ಡುಬ್ಬದ ಮೇಲೆ 3 ಗೆರಿ ಇರ್ತಾವೆ. ಹಂಗೆ ಯಾತಕ್ಕೂ ಅನ್ಲಿಲ್ಲ. ಇನ್ನು ಗಂಡನ ಗಾಳಿನೇ ಬಿಡಿಸ್ರಿ, ಗಂಡ ಗಾಳಿಯನ್ನು ಬಿಡಿಸ್ರಿ ಅಂತಂದು ನಾವು ಎಲ್ಲ ಮಾತಾಡೋದಕ್ಕೆ ಒಂದು ಕಡ್ತಾರ ಕಾದಿತ್ತು. ತೊಗೊಂಡು ಬಂದು ಈ ಡಾಕ್ಟ್ರನಂತ ಹಿಂಗೆ ನಿಲ್ಲೋ ಮಾರಾಯ ಅಂತೇಳಿ ನಾವು. ನಿಲ್ಲೋ ಮಾರಾಯ ಅಣ್ತಿಲಾಕಿ ಹೋಗಿ ಸುಣ್ಣ ತರೋ ಒಳಗಿಂದ ತಂದಳು. ಎಲ್ಲಿ ದೇವ ಶೋಧನೆ, ಎಲ್ಲಿ ಇವರು ಮನುಷ್ಯನೊಳಗೆ ತುಂಬಿದ್ದ ಭಾವನೆಗಳು, ಇಂಥ ಕ್ರೋಧ ಭಾವನೆ, ಇಂಥ ನೀಚ ಭಾವನೆ, ಎಂಥದೊಂದು ಸುಮಾರು ವ್ಯವಸ್ಥೆ ಮಾಡುವಂಥ ಭಾವನೆಗಳನ್ನೆಲ್ಲ ಇಲ್ಲಿ ಹೊಡೆದೋಡಿಸಿ ನಮ್ಮನ್ನು ದೇವರಂಗ ಮಾಡುವಂಥ ವ್ಯವಸ್ಥೆ ಗಂಡಾಕಿನ ಇಟ್ಕೊಳ್ಳಿಲ್ಲ. ಕಳಿಸಿಬಿಟ್ಟ. ಎಲ್ಲಿ ಕಳಿಸಿದ? ತವರು ಮನೆಗೆ ಸಹಿತ ಅಲ್ಲ, ಭೂತ ಪ್ರೇತಾದಿಗಳ ಸ್ಥಾನದಲ್ಲಿ ಕಳಿಸಿಬಿಟ್ಟಂಥವು. ಬ್ರಹ್ಮ ರಾಕ್ಷಸರಲ್ಲಿ ಇರ್ತಾವತ್ತು. ಅವಕ್ಕೆ ಒಣಗಿದ ಗಿಡ ನನ್ನ ಜಾಗ. ಅವಕ್ಕೆ ಕೊಳ್ಳೆ ಅದು ಒಣಗಿರ್ತಾವಲ್ಲ ಅಂಥಲ್ಲಿ ಅವತರ ಜಾಗ, ಅಂಥಲ್ಲಿ ಕಳಿಸಿಬಿಟ್ಟ ಅಂತ. ಇದು ಆದದ್ದಿದು, ಬೋಗಸ್ ಅಲ್ಲ, ಆದದ್ದು. ಇದನ್ನು ನಾವು ತಿಳ್ಕೊಳ್ಳೋದಪ್ಪ ಅಂತಂದ್ರೆ ಸುಲಭವಾಗಿ ಎಲ್ಲ ನಮ್ಮ ಮುಂದೆ ಇಲ್ಲಿ ಇಂಚಗಿರಿ ಮಾರಾದರೆ ಇಟ್ಟು ಬಿಟ್ಟಿದ್ದಾರೆ. ಅದನ್ನು ನಮಗೆ ತಿಳ್ಕೊಳ್ಳೋಕ್ಕಾಗಲಿಲ್ಲ ಅಂತಂದ್ರೆ ನಮ್ಮಲ್ಲಿ ಎಷ್ಟು ಏನು ಇದ್ದಿರಬಾರ್ದ್ರಪ್ಪ. ಒಬ್ಬ ಕಾಸಿಗೆ ಹೊಂಟಿದ್ದತ್ತೆ ನಡ್ಕೋತ
ಆಮೇಲೆ ಅವನ ಹ್ಯಾಂಟೆಲ್ಲ ಒಂದು ತಿಂಗಳು 2 ತಿಂಗಳದ್ದು ಹೋಗಿ ಬರುವ ವ್ಯವಸ್ಥೆ ಎಲ್ಲ ಒಂದು ಹಸಿವಿ ಚೀಲ ತಲೆ ಇರ್ತದೆ ಹಿಂದೂ ಮುಂದು ಅದ್ರಾಗೆಲ್ಲ ಹಾಕಿದ್ದಳೆ. ಆಯ್ತು ಮತ್ತು ಊರವರೆಲ್ಲ ಬೀಳ್ಕೊಟ್ರ ಬ್ರಾಹ್ಮಣನ ಕಾಶಿ ಹೋಗೋದನ್ನ. ಒಂದು 20 ಮೈಲ್ ಬಂದಿದ್ದ ಹಸುವಾದವು. ಅಲ್ಲೊಂದು ಸುಂದರ ಸಾಣದೊಂದು ಗುಡ್ಡದಂಥದ್ದಿತ್ತು. ಅಲ್ಲೆಲ್ಲ